ಜನಿವಾರದ ಸಮುದಾಯಕ್ಕೆ ಸಮಸ್ತ ಜನಿವಾರದ ಸಮುದಾಯಕ್ಕೆ ಸಮಾಜದ ಪರ ಹೋರಾಟಕ್ಕೆ ಜನಿವಾರವನ್ನು ತೆಗೆಸಿದ ಅಧಿಕಾರಿಗೆ ಜನಪರ ಹೋರಾಟಕ್ಕೆ ಸಮಾಜದ ಹೋರಾಟಕ್ಕೆ ಬ್ರಹ್ಮತೇಜಂ ಬಲ ಭಾರತ್ ಮಾತಾ ಕಿ. ಅನ್ಯಾಯ ಅನ್ಯಾಯ ಬೇಕೇ ಬೇಕು. ಸಿಇಟಿ ನಿರ್ದೇಶಕ ಪ್ರಸನ್ನ ಅವರಿಗೆ ವಿವಾದಿತ ವರ್ಗ ಎಂದು ಹೇಳಿಕೆ ತೆಗೆಸಿದ ಅಧಿಕಾರಿಗೆ ವಜಾಗೊಳಿಸಿ ಜನಿವಾರ ತೆಗೆಸಿದ ಅಧಿಕಾರಿಗೆ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಅಧಿಕಾರಿಗೆ ವಜಾಗೊಳಿಸಿ. ಜಾತಿ ಸಮೀಕ್ಷೆಗೆ ವೈಜ್ಞಾನಿಕ ಜಾತಿ ಪದ್ಧತಿಗೆ ವಜಾಗೊಳಿಸಿ ಬ್ರಾಹ್ಮಣರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವ ರಾಜಕಾರಣಿಗಳಿಗೆ ಬೇಕು. ವೈಜ್ಞಾನಿಕ ಜಾತಿ ಪದ್ಧತಿಗೆ 45 ಲಕ್ಷದವರೆಗೆ ನಮ್ಮ ಬ್ರಾಹ್ಮಣರ ಸಂಖ್ಯೆ ಇದೆ. ಅಂದರೆ ಅಲ್ಲೇನೆ ನಮಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನೆಲ್ಲ ಸರಿಪಡಿಸಬೇಕು. ಈ ನಮ್ಮನ್ನು ಕೇಳೋರೇ ಇಲ್ಲ ಅಂತ ಹೇಳಿ ನಾವು ಎಷ್ಟು ಜನ ಒಂದು ಬಹಳ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಮಿಶ್ರ ಸಿಬ್ಬಂದಿ ವರ್ಗಕ್ಕೆ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಮಿಶ್ರ ಸಿಬ್ಬಂದಿ ವರ್ಗಕ್ಕೆ ಜನಿವಾರ ಹಾಕುವ ಎಲ್ಲ ಸಮುದಾಯಕ್ಕೆ ನಡೆಯುವಂತ ಸಿಇಟಿ ಪರೀಕ್ಷೆಯಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರನ ತೆಗೆಸಿರುವ ಅಧಿಕಾರಿ ವಿರುದ್ಧ ಹಾಗೂ ಜನಗಣತಿ ಮಾಡಲು ಹೊರಟಿದೆ. ಅದರ ವಿರುದ್ಧ ದಾವಣಗೆರೆ ಬ್ರಾಹ್ಮಣ ಸಮಾಜದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿರುವ ಒಗ್ಗೂಡಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಸಮಾಜ ಮಾಡ್ತಾ ಇದೆ. ಆದರೆ ಈಗಿನ ದಿನಗಳಲ್ಲಿ ಕೆಲವೊಬ್ಬರ ಕುಮ್ಮಕ್ಕಿನಿಂದ ನಮ್ಮ ಸಮಾಜನ ತುಳಿಯುವಂಥ ಕೆಲಸ ಮಾಡ್ತಾ ಇದೆ. ಆದರೆ ನಾವು ಯಾವುದೇ ಸರ್ಕಾರಕ್ಕಾಗಲಿ ಯಾವುದೇ ರಾಜಕಾರಣಿಗಳಿಗಾಗಲಿ ನಮಗೆ ಏನು ಮೀಸಲಾತಿ ಕೊಡ್ರಿ, ರಿಸರ್ವೇಷನ್ ಕೊಡಲಿ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮಾಜ ಎಲ್ಲರಿಗೂ ಹೇಳೋದು ಸರ್ವೇ ಜನ ಸುಖಿನೋ ಭವಂತ ಅಂತೀವಿ. ಬ್ರಾಹ್ಮಣ ಸಮಾಜ ಯಾವಾಗಲೂ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಯಾವುದಾರೋ ಒಂದು ಕಾರಣಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅದು ಯಾಕೆ ಅನ್ನೋದು ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಮೊನ್ನೆ CET ಬರೆಯೋ ಪರೀಕ್ಷೆಯಲ್ಲಿ ಆ ಹುಡುಗ ಜನಿವಾರ ಹಾಕೊಂಡಿದ್ದಾನೆ ಅಂತ ಪರೀಕ್ಷೆ ಒಳಗಡೆ ಬಿಟ್ಟಿಲ್ಲ. ಆ ಹುಡುಗರು 2 ವರ್ಷದಿಂದ CET ಪರೀಕ್ಷೆಗೆ ಕಷ್ಟಪಟ್ಟಿರ್ತಾರೆ. ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ಅಂಥದ್ರಲ್ಲೂ ಜನಿವಾರ ತೆಗಿಲಿಲ್ಲ ಅಂತ ಪರೀಕ್ಷೆಗೆ ಬಿಡದಲ್ಲೇ ಇರೋವಂಥದ್ದು ಯಾವ ನ್ಯಾಯ? ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ. ತೀರ್ಥಹಳ್ಳಿಲಿ ಜನಿವಾರ ಕಟ್ ಮಾಡಿದ್ದಾರೆ, ಬೀದರಲ್ಲಿ ಒಳಗಡೆ ಬಿಟ್ಟಿಲ್ಲ. ಈ ರೀತಿ ಅನ್ಯಾಯ ಮಾಡ್ತಾ ಹೋದರೆ ನಮ್ಮ ಸಮುದಾಯದವರು ಮತ್ತೆ ದಂಗೆ ಹೇಳಬೇಕಾಗತ್ತೆ. ಏನು ಉಗ್ರವಾಗಿ ಹೋರಾಟಕ್ಕೂ ನಾವು ಯಾವುದೇ ರೀತಿ ಹಿಂಸರಿಯಲ್ಲ. ಈ ದಿನ ಶಾಂತಿಯುತವಾಗಿ ಕೇವಲ ನಮ್ಮ ಸಮುದಾಯದ ಮುಖಂಡರು ಮಾತ್ರ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ನಾವು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ, ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಅದೇ ರೀತಿ ಕಾಂತರಾಜ್ ವರದಿಯಲ್ಲೂ ಸಹ ಅವೈಜ್ಞಾನಿಕವಾಗಿ ಕೂಡಿದೆ. ನಮ್ಮ ಸಮುದಾಯದ ಜನಸಂಖ್ಯೆ 1/3 ನಾವಿರೋದಕ್ಕಿಂತ ಕೇವಲ 1/3 ಭಾಗ ತೋರಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ?
ಇದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಸಮುದಾಯದವರೆಲ್ಲ ಏನು ಹೇಳ್ತಾ ಇದ್ದಾರೆ, ನಮ್ಮನೆಗೆ ಬಂದೇ ಇಲ್ಲ. ನಮ್ಮನೆಗೆ ಬಂದ ಮೇಲೆ ಯಾವ ರೀತಿ ಜಾತಿ ಗಣತಿ ಇದು? ಮನೆಗೆ ಹೋಗಿ ಸಮೀಕ್ಷೆ ನಡೆಸಬೇಕು. ಮನೆಗೆ ಬಂದಿಲ್ಲ ಅಂದರೆ AC ಚೇಂಬರಲ್ಲಿ ಕೂತ್ಕೊಂಡು ಜಾತಿ ಸಮೀಕ್ಷೆ ಮಾಡೋದಾದರೆ ಇದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ. ಶಿವಮೊಗ್ಗ ಜಿಲ್ಲೆಯ CET ಪರೀಕ್ಷೆಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯದ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ್ದಾರೆ ಅಧಿಕಾರಿ. ನಮ್ಮ ಹೋರಾಟ ಇದ್ರ ವಿರುದ್ಧ. ಮತ್ತು ರಾಜ್ಯ ಸರ್ಕಾರ ಏನು ಜಾತಿ ಗಣತಿ ಮಾಡೋಕ್ಕೆ ಹೊರಟಿದೆ ಅದು ಅವೈಜ್ಞಾನಿಕವಾಗಿದೆ. ಅದು ವೈಜ್ಞಾನಿಕವಾಗಿ ಮಾಡಿಬಿಟ್ಟು ಕ್ಲೀನಾಗಿ ಅದು ಸರಿಪಡಿಸಿ ಘೋಷಣೆ ಮಾಡಿರಿ ಅಂತ ಎರಡೇ ಹೋರಾಟ. ಯಾವತ್ತು ನಮ್ಮ ದೇಶದಲ್ಲಿ ತುಳಿತಕ್ಕೆ ಒಳಗಾದ ಸಮಾಜ ಇದೆ ಅದು ಬ್ರಾಹ್ಮಣ ಸಮಾಜ. ನಾವು ಯಾರು ತಂಟೆಗೆ ಹೋಗೋರಲ್ಲ. ನಮಗೆ ಶಾಸ್ತ್ರ ಹೇಳೋದು ಗೊತ್ತು, ಶಸ್ತ್ರ ಹಿಡಿಯೋದು ಗೊತ್ತು. ನಮಗೆ ಶಾಸ್ತ್ರ ಹೇಳೋದು ಗೊತ್ತು, ಶಸ್ತ್ರ ಹಿಡಿಯೋದು ಗೊತ್ತು. ನಮಗೆ ಬರೀ ಯುಕ್ತಿ ಇತ್ತು, ಶಕ್ತಿನೂ ಇದೆ. ಆದರೆ ಇಲ್ಲಿರುವಂಥ ಅಧಿಕಾರಿ ಮಾಡಿರುವ ತಪ್ಪಿಗೆ ಇದಕ್ಕೆ ನೇರ ಹೊಣೆ ಅಲ್ಲಿರುವಂಥ ಸಚಿವರು ಹಾಗೂ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕೂಡಲೇ ಆ ಅಧಿಕಾರಿಗಳನ್ನ ವಜಾ ಮಾಡಬೇಕು. ನಿನ್ನೆ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಕ್ರಮ ಕೈಗೊಳ್ತೀನಿ. ಬಾಯಲ್ಲಿ ಹೇಳಿದರೆ ಆಗಲ್ಲ ಸ್ವಾಮಿ ಮಧು ಬಂಗಾರಪ್ಪನವರು. ಈ ಕೂಡಲೇ ವಜಾ ಮಾಡಿಬಿಟ್ಟು ಆರ್ಡ್ರ್ ಪಾಸ್ ಮಾಡಿ. ಅದಾಗೋ ತನಕ ನಮ್ಮ ಹೋರಾಟ ಎಲ್ಲೂ ನಿಲ್ಲೋದಿಲ್ಲ. ಇದೇ ರೀತಿ ದಾವಣಗೆರೆಯಲ್ಲಿ ಒಬ್ಬ ವಿದ್ಯಾರ್ಥಿಗಾಗಿದೆ. ಆದರೆ ತದನಂತರ ಒಬ್ಬ ಅಧಿಕಾರಿ ಬಂದುಬಿಟ್ಟು ಆ ಥರ ಮಾಡಬಾರ್ದು ಅಂತ ಕಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ತಾಕತ್ತಿದ್ರೆ ಬುರ್ಕಾನ್ ತೆಗೆಸ್ರಿ. ಅದು ಬಿಟ್ಟು ಜನಿವಾರ ತೆಗೆಸ್ದೆ ಬುರ್ಕಾ ತೆಗೆಸ್ರಿ. ನಮ್ಮ ಹೆಣ್ಣು ಮಕ್ಕಳದು ಇರುವಂಥ ಹಣೆ ಮೂಗುಬಟ್ಟು ತೆಗ್ಸೋದು, ಬಳೆ ತೆಗ್ಸೋದು, ಹೂ ತೆಗ್ಸೋ ಅಂಥದ್ದು ಮಾಡಿದ್ರೆ ನಾವು ಸಹಿಸೋಕ್ಕಾಗೋದಿಲ್ಲ. ದಯವಿಟ್ಟು ಈ ಕೂಡಲೇ ಆ ಸರ್ಕಾರ ಅಧಿಕಾರಿನ ವಜಾ ಮಾಡಬೇಕು. ಆ ಹುಡುಗನಿಗೆ ನ್ಯಾಯ ಕೊಡಬೇಕು ಅಂತ ನಮ್ಮ ಆಗ್ರಹ.